ಇವತ್ತು ನಮ್ಮ ಕ್ಷೇತ್ರದಲ್ಲಿ ತಿಗಳು ಸಮುದಾಯ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ನಾನು ಮೊದಲನೇದಾಗಿ ಜಿಲ್ಲಾ ಪಂಚಾಯತಿ ನಿಂತಾಗ ಗೆದ್ದಾಗ, ನಮ್ಮ ಮನೆಯವರು ನಿಂತು ಗೆದ್ದಾಗ ಕೂಡ ಹೆಸರುಘಟ್ಟ ಜಿಲ್ಲಾ ಪಂಚಾಯತಿಯಿಂದನೇ ಸ್ಪರ್ಧೆ ಮಾಡಿದ್ದೀವಿ. ನಾವು ಸಿಂಗನಾಯಕನಹಳ್ಳಿಯಲ್ಲಿ ಮಾಡಲಿಲ್ಲ. ನಮಗೆ ಆಶೀರ್ವಾದ ಮಾಡಿ ಮೊದಲನೇದಾಗಿ ರಾಜಕೀಯವಾಗಿ ನಮಗೆ ಒಂದು ರೀತಿ ಎತ್ತರ ಸ್ಥಾನಕ್ಕೆ ತಗೊಂಡೋದಂಥವ್ರು ನಮ್ಮ ಹೆಸರುಘಟ್ಟದ ಈ ಒಂದು ಸಮುದಾಯ. ಯಾಕಂದರೆ ನೀವೇ ಇದ್ದಿದ್ದು ನನಗೆ ಗೊತ್ತೇನು, ಅದರಲ್ಲಿ ಮುಚ್ಚುಮರೆ ಮಾಡೋದೇನಿಲ್ಲ. ಅದರಲ್ಲಿ ನಾನು ಬೆಳೆಸಿದಂಥವ್ರೆ ಮೊದಲನೇದಾಗಿ ತಿಗಳು ಸಮುದಾಯಕ್ಕೆ ನಾನು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಈ ಸಮುದಾಯ ಹೆಂಗೆ ಅಂತಂದರೆ, ಈಗ ಬನ್ನಿರಾಯ ಸ್ವಾಮಿ ಕೈಯಲ್ಲಿ ಕತ್ತಿ ಐತೆ, ಒಳ್ಳೆ ಮಾತಿಗೆ ವಿಳೆದೆಲೆ ಅಡಿಕೆ ಎಲ್ಲ ಕೊಟ್ಟು ಹಾಕೋ ಎಲೆ ಅಡಿಕೆ ಅಂತಾರೆ. ಸ್ವಲ್ಪ ಮಾತು ತಪ್ಪಿದ್ರೆ ಬನ್ನಿರಾಯನ ಕತೆ ತೋರಿಸ್ತಾರೆ. ಈ ಸಮುದಾಯ ನೋಡಿದ್ದೀನಿ ನಾನು. ಒಂದು ಸರಿ ಮಾತು ಕೊಟ್ಟರೆ ಮಾತು ತಪ್ಪಲ್ಲ, ಮಾತಿಗೆ ಏನಾರ ಮೀರಿದು ಅಂದರೆ ನಮ್ಮೂರಲ್ಲೂ ನೋಡಿದ್ದೀನಿ, ಯಲಂಕದಲ್ಲೂ ನೋಡಿದ್ದೀನಿ, ಎಲ್ಲ ಕಡೆ ನೋಡಿದ್ದೀನಿ. ಅಂದರೆ ಅವರು ಅಪಮಾನವನ್ನು ಸಹಿಸಲ್ಲ, ಕೊಟ್ಟ ಮಾತನ್ನು ತಪ್ಪಿದ್ರೆ ಸಹಿಸಲ್ಲ. ಅವರು ಭಾಳ ಬೇಗ ಶಾರ್ಟ್ ಟೆಂಪರು. ಇವತ್ತು ನಾನು ಒಂದು ಸರಿ ಹೇಳ್ದಾಗೆ ದಾಸರಹಳ್ಳಿಯಲ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್, ನಮ್ಮ ಪಾರ್ಟಿಯಲ್ಲಿ ಯಾವತ್ತೂ ಕೂಡ ಮೊದಲೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಲ್ಲ. ಸಿಗಾಕ್ಸ್ಕೊಂಡ್ಬಿಟ್ರಿ ಇಟ್ಲಾಕಿ ಇಟ್ಲಾಕ ನಮ್ಮ ಕೃಷ್ಣ ಏನು ಕೊಡಬೇಕು, ಏನು ಹೇಳ್ರಿ ಅಂತಾರೆ. ಮೇಲೆ ಕೂತ್ಕೊಂಡು ಯಜಮಾನಗಳೆಲ್ಲ ಹೇಳಪ್ಪ ಅಂತಾರೆ. ಆಯಿತು, ನಾನು ಇಬ್ಬರು ಮೂರು ಇದನ್ನು ಸಹಿಸಲ್ಲ, ಕೊಟ್ಟ ಮಾತನ್ನು ತಪ್ಪಿದ್ರೆ ಸಹಿಸಲ್ಲ. ಅವರು ಭಾಳ ಬೇಗ ಶಾರ್ಟ್ ಟೆಂಪರು. ಇವತ್ತು ನಾನು ಒಂದು ಸರಿ ಹೇಳ್ದಾಗೆ ದಾಸರಹಳ್ಳಿಯಲ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್, ನಮ್ಮ ಪಾರ್ಟಿಯಲ್ಲಿ ಯಾವತ್ತೂ ಕೂಡ ಮೊದಲೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಲ್ಲ. ಸಿಗಾಕ್ಸ್ಕೊಂಡ್ಬಿಟ್ರಿ ಇಟ್ಲಾಕಿ ಇಟ್ಲಾಕ ನಮ್ಮ ಕೃಷ್ಣ ಏನು ಕೊಡಬೇಕು, ಏನು ಹೇಳ್ರಿ ಅಂತಾರೆ. ಮೇಲೆ ಕೂತ್ಕೊಂಡು ಯಜಮಾನಗಳೆಲ್ಲ ಹೇಳಪ್ಪ ಅಂತಾರೆ. ಆಯಿತು, ನಾನು ಇಬ್ಬರು ಮೂರು